ನವರಾತ್ರಿಯ ಚತುರ್ಥ ದಿನ, ಸೃಷ್ಟಿಯ ಆದಿಶಕ್ತಿ. ಇವರು ಕುಷ್ಮಾಂಡ ದೇವಿ, ಬ್ರಹ್ಮಾಂಡವನ್ನೇ ತನ್ನ ನಗುವಿನಿಂದ ಸೃಷ್ಟಿಸಿದ ಶಕ್ತಿ. ಎಲ್ಲೆಡೆ ಕತ್ತಲೆ, ಏನೂ ಇರದ ಶೂನ್ಯಾವಸ್ಥೆ. ಆ ಸಮಯದಲ್ಲಿ ಕೇವಲ ಒಂದು ನಗುವಿನಿಂದ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಶಕ್ತಿ ಇವಳು. ಅದರ ಕಾರಣಕ್ಕೆ ಇವಳಿಗೆ ಕುಷ್ಮಾಂಡ ಎಂಬ ಹೆಸರು. ಕು ಅಂದ್ರೆ ಚಿಕ್ಕದು, ಉಷ್ಮ ಅಂದ್ರೆ ಉಷ್ಣ, ಅಂಡ ಅಂದ್ರೆ ಬ್ರಹ್ಮಾಂಡ. ಚಿಕ್ಕ ನಗು ದೊಡ್ಡ ಸೃಷ್ಟಿ. ಇವರಿಗೆ 8 ಕೈಗಳು, ಕಮಂಡಲ, ಚಕ್ರ, ಗದ, ಧನಸ್ಸು, ಬಾಣ, ಅಮೃತ ಕಲಶ, ಜಪಮಾಲೆ ಮತ್ತು ಕಮಲ. ಪ್ರತಿಯೊಂದು ಇವರ ಶಕ್ತಿಯ ಸಂಕೇತ. ಸಿಂಹದ ಮೇಲೆ ಸವಾರಿ ಮಾಡುವ ಇವರು ವಿಶ್ವವನ್ನೇ ಚಲಿಸುವ ಶಕ್ತಿ ಅಂದರೆ ತಪ್ಪಿಲ್ಲ. ಕಿತ್ತಳೆ ಬಣ್ಣದ ಹೂವು, ಸಕ್ಕರೆ ಪಾಯಸ, ಸಿಹಿ ಹಣ್ಣು ಇವುಗಳನ್ನು ಅರ್ಪಣೆ ಮಾಡಿ ಕುಷ್ಮಾಂಡ ದೇವಿಯನ್ನು ಆರಾಧಿಸಿದರೆ ದೇಹ, ಮನಸ್ಸು, ಚಿಂತನೆಗೆ ಪ್ರಾಣಶಕ್ತಿ ಸಿಗುತ್ತದೆ. ಜೀವನದಲ್ಲಿ ಬೆಳಕು ಮೂಡುತ್ತದೆ. ಇವಳ ನಗುವಿನಂತೆ ನಮ್ಮ ಜೀವನಕ್ಕೂ ಹಸಿರು ಬೆಳಕು ತರೋಣ. ಯಾಕಂದ್ರೆ ಇವರು ಬ್ರಹ್ಮಾಂಡವನ್ನೇ ತನ್ನ ನಗುವಿನಿಂದ ಸೃಷ್ಟಿಸಿದವರು. ದೇವಿ ಸ್ಕಂದಮಾತಾ ಕಥೆಯೊಂದಿಗೆ ನಾಳೆ ಸಿಗುವ. ಶುಭ ದಸರಾ.